ಇದು ನನ್ನ ಫಸ್ಟ್ ವಿಡಿಯೋ ಆಗಿದ್ದರಿಂದ ನನಗೆ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಗೈಸ್. ಸೊ ನನ್ನ ಟಾರ್ಗೆಟ್ 1000 ಸಬ್ಸ್ಕ್ರೈಬರ್ಸ್ ಇದೆ. ಇವತ್ತು ನಾನು ನಿಮಗೆ ಇಂಟ್ರೊಡಕ್ಷನ್ ಟು MS ವರ್ಡ್ ದ ಫಸ್ಟ್ ಪಾರ್ಟ್ ನ ತೋರಿಸ್ತೀನಿ. ಸೊ ಗೈಸ್, ಇಲ್ಲಿ ಮೊದಲು ನಿಮ್ಮ PC ನ ನೀವು ಓಪನ್ ಮಾಡಿದಾಗ ಇಲ್ಲೊಂದು ಐಕಾನ್ ಕಾಣಿಸುತ್ತೆ ನಿಮಗೆ. ಹೀಗೆ ಮೈಕ್ರೋಸಾಫ್ಟ್ 2010 ನನ್ನ ಕಡೆ ಇದೆ. ಒಬ್ಬರೊಬ್ಬರ ಹತ್ರ 2007 ಇರ್ಬೋದು. ಅದನ್ನ ನೀವು ಈಗ ಓಪನ್ ಮಾಡಬೇಕು. ಸೊ ಓಪನ್ ಮಾಡಿದಾಗ ಈಗ ನಾನು ನಿಮ್ಗೆ ಡೀಟೇಲ್ ಆಗಿ ಎಲ್ಲ ಹೇಳ್ಕೊತ ಹೋಗ್ತೀನಿ. ಪಾರ್ಟ್ ಫಸ್ಟ್ ಇದು, ಮುಂದೆ ಪಾರ್ಟ್ ಸೆಕೆಂಡ್, ಪಾರ್ಟ್ ಥರ್ಡ್. ನಿಮ್ಗೆ ಏನಾದ್ರು ಬೇಕಂದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಪಾರ್ಟ್ 2, ಪಾರ್ಟ್ 3 ಅಂತ ಟೈಪ್ ಮಾಡಿ. ಸೊ ಗೈಸ್, ಇದಕ್ಕೆ ನಾವು ಟಾಸ್ಕ್ ಬಾರ್ ಅಂತ ಕರಿತೀವಿ. ಇಲ್ಲಿ ನೀವು ಏನಾದ್ರೂ ಹೆಡ್ಡಿಂಗ್ ಕೊಟ್ರೆ, ಈ ಡಾಕ್ಯುಮೆಂಟಿಗೆ ನೀವು ಏನಾದ್ರೂ ಹೆಡ್ಡಿಂಗ್ ಕೊಟ್ರೆ ಅದು ಇಲ್ಲಿ ರೀಪ್ರೆಸೆಂಟ್ ಆಗುತ್ತೆ ಗೈಸ್. ನೀವು ಹೊಸದಾಗಿ ಓಪನ್ ಮಾಡಿದಾಗ ಇದು ಡಾಕ್ಯುಮೆಂಟ್ 1 ಅಂತಾನೆ ತಗೊಳುತ್ತೆ. ಹಾಗೆ MS ಎಕ್ಸೆಲ್ ನಲ್ಲಿ ಶೀಟ್ 1 ಹಂಗ ತಗೋತೈತಿ. MS ಪವರ್ ಪಾಯಿಂಟ್ ನಲ್ಲಿ ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಹಂಗ ಒಂಥರ ಏನಾದ್ರೂ ಅದು ಆಟೋಮೆಟಿಕ್ಲಿ ತಗೊಳ್ಳುವಂತದ್ದು ಇರುತ್ತೆ. ಸೊ ಇಲ್ಲಿ ನಾ ಏನು ಕೊಟ್ಟಿಲ್ಲ, ಅದಕ್ಕೆ ಡಾಕ್ಯುಮೆಂಟ್ 1 ಅಂತ ರೀಪ್ರೆಸೆಂಟ್ ಮಾಡ್ತಾ ಇದೆ. ನಾವೇನಾದ್ರೂ ಇದನ್ನ ಸೇವ್ ಮಾಡಿ ಒಂದು ಹೆಸರು ಕೊಟ್ರೆ ಅದು ಇಲ್ಲಿ ರೀಪ್ರೆಸೆಂಟ್ ಆಗುತ್ತೆ ಗೈಸ್. ಆಮೇಲೆ ಇಲ್ಲಿ ಇದು ಏನಂದ್ರೆ ಕ್ರಾಸ್. ಇದನ್ನ ನಾವ್ ಏನಾದ್ರೂ ಒತ್ತಿದ್ವಂದ್ರೆ ಈ ವಿಂಡೋ ಕ್ಲೋಸ್ ಆಗ್ಬಿಡುತ್ತೆ. ಆಮೇಲೆ ಇದು ಮಿನಿಮೈಸ್. ಅಂದ್ರೆ ನಾ ಇದನ್ನ ಮಿನಿಮೈಸ್ ಮಾಡಿದ್ರೆ ಆಲ್ಮೋಸ್ಟ್ ನಾನು ಬೇರೆ ವರ್ಕ್ ಮಾಡಿ ಮತ್ತೆ ಇಲ್ಲಿ ಕ್ಲಿಕ್ ಮಾಡಿದಾಗ ಇದು ಓಪನ್ ಆಗುತ್ತೆ. ಹೇಗಿರುತ್ತೋ ಹಾಗೆ ಇರುತ್ತೆ. ಆಮೇಲೆ ಇದು ಗೈಸ್, ಇದನ್ನ ಇಲ್ಲಿ ಪ್ರೆಸ್ ಮಾಡಿದ್ರೆ ಇಲ್ಲಿ ನೀವು ಅನದರ್ ಡಾಕ್ಯುಮೆಂಟ್ ನ ಓಪನ್ ಮಾಡಿ ಅದನ್ನ ಏನಾದ್ರು ಕಾಪಿ ಮಾಡ್ಬೇಕಂದ್ರೆ ಕಾಪಿ ಮಾಡ್ಬೋದು. ಆಮೇಲೆ ಇದನ್ನ ಒತ್ತುತ್ತೀನಿ ಗೈಸ್, ಹಾಗೆ ಇದು ಫುಲ್ ಸ್ಕ್ರೀನ್ ಬರುತ್ತೆ. ಹಾ ಗೈಸ್, ಇಲ್ಲಿ ನೀವು ಈ ಹೋಮ್ ಟ್ಯಾಬ್ ನಲ್ಲಿ ಏನಿರುತ್ತೆ ಅಂದ್ರೆ ಪೇಸ್ಟ್. ಅಂದ್ರೆ ಈಗ ನಾನು ಏನಾದ್ರೂ ಒಂದು ಟೈಪ್ ಮಾಡ್ತೇನೆ. ವೆಲ್ಕಮ್ ಟು ಮೈ ಚಾನಲ್, ವೆಲ್ಕಮ್ ಟು ಮೈ ಚಾನಲ್ ಗೈಸ್. ಹೀಗೆ ನಾನು ಒಂದು ಟೈಪ್ ಮಾಡಿದೆ. ಆಗ ಇಲ್ಲಿ ನೀವು ಇದನ್ನ ಗೈಸ್, ಇನ್ನೊಂದು ಟ್ರಿಕ್ ಏನಂದ್ರೆ ನೀವು ಇದನ್ನ ಹೀಗೆ ಸೆಲೆಕ್ಟ್ ಮಾಡೋ ಬದ್ಲಿ ನೀವು ಇಲ್ಲೇ ಒತ್ತು ಬಿಟ್ರೆ ಫುಲ್ ಲೈನ್ ನೀವು ಇಲ್ಲಿ ತನಕ ಬರ್ದಿದ್ರು ಕೂಡ ಅದು ಸೆಲೆಕ್ಟ್ ಆಗ್ಬಿಡುತ್ತೆ. ಸೊ ಇದನ್ನ ಸೆಲೆಕ್ಟ್ ಮಾಡಿ ಇಲ್ಲೇ ಇದು ಏನ್ ಗೈಸ್, ಫಾಂಟ್ ಗೈಸ್. ಇದನ್ನ ನಾನು ಬೇರೆ ತಗೋತೀನಿ. ನಾನ್ ನಿಮಗ್ ಸಜೆಸ್ಟ್ ಮಾಡೋ ಫಾಂಟ್ ಏನಂದ್ರೆ ಟೈಮ್ಸ್ ನ್ಯೂ ರೋಮನ್ ಗೈಸ್. ಅದು ಆಕ್ಚುಲಿ ನಾವು ಓಪನ್ ಮಾಡಿದಾಗ ಈ ಕ್ಯಾಲಿಬರಿ ತೊಗೊಂಡಿರುತ್ತೆ ಗೈಸ್, ಆಟೋಮೆಟಿಕ್ಲಿ ಅದು ತೊಗೊಂಡಿರುತ್ತೆ. ನಾವು ಬೇಕಾದ್ರೆ ಅದನ್ನ ಇಲ್ಲೆಲ್ಲ ಚೇಂಜ್ ಮಾಡ್ಕೋಬಹುದು ಗೈಸ್. ಆದ್ರೆ ನಾ ಯೂಸ್ ಮಾಡೋದು ಬಹಳ ಟೈಮ್ಸ್ ನ್ಯೂ ರೋಮನ್ ಗೈಸ್. ಆಮೇಲೆ ಇದನ್ನ ನಾವು ನಮಗೆ ಇದು ಬೇಡಪ್ಪ ಕಟ್ ಅನ್ಬೇಕು ಗೈಸ್, ನಿಮಗೆ ಇಲ್ಲಿ ಬೇಕಾಗುತ್ತೆ. ಅದು ಎಲ್ಲಿ ಗೈಸ್, ನಮಗೆ ಇಲ್ಲಿ ಬೇಕಪ್ಪ ಅದು ಅಂದ್ರೆ ಈಗ ಅದನ್ನ ಪೇಸ್ಟ್ ಅನ್ನ ಒತ್ತಬೇಕು ಗೈಸ್. ಅಂದ್ರೆ ಇದು ಇಲ್ಲಿ ಇತ್ಲ ವೆಲ್ಕಮ್ ಟು ಮೈ ಚಾನೆಲ್ ಗೈಸ್ ಅಂತ, ಅದು ಇಲ್ಲಿ ಬರುತ್ತೆ ಗೈಸ್. ಸೊ ಆಮೇಲೆ ಈ ಕಾಪಿ ಏನಂದ್ರೆ ಇದನ್ನ ಕಾಪಿ ಒತ್ತಿದಂದ್ರೆ ಅದನ್ನ ನಾವು ಇಲ್ಲಿ ಎಂಟರ್ ಅಂದು ನಮಗೆ ಇಲ್ಲೂ ಪೇಸ್ಟ್ ಮಾಡಿದ ಟೈಪ್ ಮಾಡ್ಕೋತ ಕುಂದ್ರ ಅವಶ್ಯಕತೆ ಇಲ್ಲ. ಇಲ್ಲಿ ನೀವು ಡೈರೆಕ್ಟ್ ಆಗಿ ಹೋಗಿ ಪೇಸ್ಟ್ ಅಂದ್ಬಿಟ್ರೆ ಸಾಕು. ಅದೇ ರೀತಿ ಇಲ್ಲೂ ಅದು ಪೇಸ್ಟ್ ಆಗ್ಬಿಡುತ್ತೆ ಗೈಸ್. ಆಮೇಲೆ ಗೈಸ್ ಇನ್ನ ಒಂದು, ಈ ಫಾರ್ಮೇಟ್ ಪೇಂಟರ್ ಅಂದ್ರೆ ಏನಂತ ಗೊತ್ತಾ ಗೈಸ್? ವೇಟ್ ಗೈಸ್, ಇದನ್ನ ನಾನು ಟೈಮ್ಸ್ ನ್ಯೂ ರೋಮನ್ ನಲ್ಲಿ ಇಟ್ಟಿದ್ದೀನಿ. ಇದು ಟೈಮ್ಸ್ ನ್ಯೂ ರೋಮನ್ ಐತೆ. ಇದನ್ನ ನಾನು ಕ್ಯಾಲಿಬ್ರಿ ಮಾಡ್ಕೋತೀನಿ. ಈಗ ಇದು ವ್ಯತ್ಯಾಸ ನಿಮ್ಗೆ ಗೊತ್ತಾಗ್ತಿದೆ ಅಲ್ಲ ಗೈಸ್? ಈಗಿದ್ದು ಟೈಮ್ಸ್ ನ್ಯೂ ರೋಮನ್ ಇದೆ ಗೈಸ್. ಇದು ಟೈಮ್ಸ್ ನ್ಯೂ ರೋಮನ್ ಇದೆ, ಮತ್ತೆ ಇದು ಕ್ಯಾಲಿಬ್ರಿ ಇದೆ. ನಮಗೂ ಇದು ಟೈಮ್ಸ್ ನ್ಯೂ ರೋಮನ್ ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು ಗೊತ್ತಾ? ಇದನ್ನ ಸೆಲೆಕ್ಟ್ ಮಾಡ್ಬೇಕು ಗೈಸ್. ಫಾರ್ಮ್ಯಾಟ್ ಪೇಂಟರ್ ಅಂತ ಒತ್ತಬೇಕು. ಒತ್ತಿದ್ಕೂನೆ ನಮ್ಗೆ ಇದರ ತರನೇ ಇದು ಬರ್ಬೇಕಂದ್ರೆ ಇಷ್ಟ ಮಾಡ್ಬೇಕು ಗೈಸ್. ನೋಡಿ ಇಲ್ಲಿ ಇದು ಕ್ಯಾಲಿಬ್ರಿ ಇತ್ತು ತಾನೆ, ಈಗ ಟೈಮ್ಸ್ ನ್ಯೂ ರೋಮನ್ ಆಗಿದೆ. ಹಾಗೆ ಇದು ಫಾರ್ಮ್ಯಾಟ್ ಪೇಂಟರ್ ವರ್ಕ್ ಆಗುತ್ತೆ ಗೈಸ್. ಈಗ
ಈಗ ನಾನು ಸೆಲೆಕ್ಟ್ ಮಾಡಿ ಫಾಂಟ್ ಸೈಜ್ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ತಗೋಬಹುದು ಗೈಸ್. 16 ಅಂದ್ರೆ ಎಷ್ಟು ಬರುತ್ತೆ, 18 ಅಂದ್ರೆ ಎಷ್ಟು ಬರುತ್ತೆ, 20 ಅಂದ್ರೆ ಎಷ್ಟು ಬರುತ್ತೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ತಗೋಬಹುದು ಗೈಸ್. ಆಮೇಲೆ ಇದು ಏನಂದ್ರೆ ನೀವು ಇಲ್ಲಿ ಕ್ಲಿಕ್ ಮಾಡೋ ಬದಲು ಇಲ್ಲೇ ಮಾಡ್ಕೋತೋದ್ರೆ ಇದು ಸ್ಮಾಲ್ ಆಗುತ್ತೆ, ಇದು ಡಿಕ್ರೀಸ್ ಆಗುತ್ತೆ, ಇನ್ಕ್ರೀಸ್ ಆಗುತ್ತೆ ಗೈಸ್. ಆಮೇಲೆ ಇದು ಬೋಲ್ಡ್, ಇಟ್ಯಾಲಿಕ್ ಎಲ್ಲ ಮಾಡ್ಕೋಬಹುದು ಗೈಸ್. ನಿಮಗೆ ಈಗ ಇಟ್ಯಾಲಿಕ್ ಬೇಡಪ್ಪ, ಬರೇ ಬೋಲ್ಡ್ ಬೇಕಂದ್ರೆ ಇದ್ರ ಮೇಲೆ ಇಟ್ಯಾಲಿಕ್ ಮೇಲೆ ಕ್ಲಿಕ್ ಮಾಡ್ಬೇಕು ಗೈಸ್. ಅವಾಗ ಇದು ಬರೇ ಬೋಲ್ಡ್ ಆಗಿ ಉಳಿತೈತಿ. ಆಮೇಲೆ ನಿಮ್ಗೆ ಅಂಡರ್ಲೈನ್ ಬೇಕಂದ್ರೆ ಇಲ್ಲಿ ಹೋಗ್ಬೇಕು ಗೈಸ್. ನಿಮಗೆ ಯಾವ ಅಂಡರ್ಲೈನ್ ಬೇಕು ಅದೇ ಅಂಡರ್ಲೈನ್ ನೀವು ತಗೋಬಹುದು ಗೈಸ್. ಆಮೇಲೆ ಈ ಅಂಡರ್ಲೈನ್ ಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡ್ಬೇಕು ಗೈಸ್. ಈ ಅಂಡರ್ಲೈನ್ ಕಲರ್ ನಂಗೆ ಡಿಫ್ರೆಂಟ್ ಬೇಕಂದ್ರೆ ಅಂಡರ್ಲೈನ್ ಕಲರ್ ನಲ್ಲಿ ಹೋಗ್ಬೇಕು ಗೈಸ್. ಇಲ್ಲಿ ನೋಡಿ ಗೈಸ್, ಇಲ್ಲಿ ಹೇಗೆ ಚೇಂಜ್ ಆಗುತ್ತೆ ಅಂತ. ರೆಡ್ ಅಂದ್ರೆ ಹೆಂಗಿರುತ್ತೆ, ಯೆಲ್ಲೋ, ಗ್ರೀನ್, ಬ್ಲೂ, ನಿಮ್ಗೆ ಯಾವ್ದು ಬೇಕು ಅದನ್ನ ತಗೋಬಹುದು ಗೈಸ್. ನಾ ಈಗ ಸದ್ಯಕ್ಕೆ ರೆಡ್ ತಗೋತೀನಿ. ಈಗ ನನಗಿದು ಅಂಡರ್ಲೈನ್ ಬೇಡಪ್ಪ ಅಂದ್ರೆ ಇದ್ರ ಮೇಲೆ ವಾಪಸ್ ಕ್ಲಿಕ್ ಮಾಡ್ಬೇಕು ಗೈಸ್. ಹೋತು ತಾನೆ. ಈಗ ಇದೇನ್ ಗೊತ್ತಾ, ಇದೇನಂತ ಯೋಚನೆ ಮಾಡ್ತಿದ್ರ ಗೈಸ್. ಇದನ್ನ ಈಗ ಸೆಲೆಕ್ಟ್ ಮಾಡಿದ್ರಲ್ಲ, ಇದನ್ನ ಒತ್ತಿದ್ರೆ ಇದೆಲ್ಲ ಸ್ಕ್ರಾಚ್ ಆಗ್ಬಿಡುತ್ತೆ ಗೈಸ್. ಅದು ಒಂಥರ ನಿಮ್ಗೆ ಇದು ಇಂಪಾರ್ಟೆಂಟ್ ಅಲ್ಲ ಬಿಡಿ. ಗೈಸ್ ಈಗ H2O CO2 ಅಂತ ಸೈನ್ಸ್ ನಲ್ಲಿ ಫಾರ್ಮುಲಾ ನೀವು ನೋಡಿರ್ಬೇಕಲ್ವಾ. ಈಗ H2O MS ವರ್ಡ್ ಹೆಂಗ್ ಬರಿಬೇಕಪ್ಪ ಅಂತ ಯೋಚನೆ ಮಾಡ್ತಿದ್ದೀರಾ. H2O ಹೀಗ್ ಬರುತ್ತೆ ಗೈಸ್. ಇದನ್ನ ಕೆಳಗೆ ಬರೀತಾರಲ್ವಾ. ಈಗ ನಾವ್ ಏನ್ ಮಾಡ್ಬೇಕು ಅಂದ್ರೆ ಇದು 2 ಅಷ್ಟೇ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನಾವೇನಾದ್ರು ಕ್ಲಿಕ್ ಮಾಡಿದ್ರೆ ನೋಡಿ ಗೈಸ್ ಅದು ಕೆಳಗೆ ಬಂತು ತಾನೆ. ಇದನ್ನ ನಾನು ಸ್ವಲ್ಪ ಜಾಸ್ತಿ ಮಾಡ್ಕೋತೀನಿ ಸೈಜ್ನ. ನೋಡಿ ಗೈಸ್ H2O ಹೀಗೆ ಬರಿತಾ ಇರ್ತಾನೆ, ಅದಕ್ಕೆ ಇದು ಯೂಸ್ ಆಗುತ್ತೆ ಗೈಸ್. ಇನ್ನು ಸ್ಕ್ವೇರ್ ನೋಡಿದ್ರೆ 2 ಸ್ಕ್ವೇರ್ ಎಷ್ಟು ಅಂತ ನಾವು ಮಾಡ್ತಿದ್ವಿ ಅಲ್ ಗೈಸ್. ಇದೀಗ ನನಗೆ ಮ್ಯಾಲ್ ಬರ್ಬೇಕಪ್ಪ, ಇಲ್ಲಿ ಕೆಳಗಿದೆ ಅಂದ್ರೆ ಇದನ್ನ ನಾವು ಹಿಂಗೆ ಸೆಲೆಕ್ಟ್ ಮಾಡ್ಬೇಕು, ಅದೇ ಅಷ್ಟೇ ಸೆಲೆಕ್ಟ್ ಮಾಡ್ಬೇಕು ಗೈಸ್. ಇದನ್ನ ನಾವೇನಾದ್ರು ಒತ್ತಿದ್ವಿ ಅಂದ್ರೆ 2 ಸ್ಕ್ವೇರ್ ಅಂತ ಬರುತ್ತೆ. ಅದನ್ನ ವಾಪಸ್ ಒತ್ತಿದ್ರೆ ಅದು ಮತ್ತೆ ಕೆಳಗೆ ಬರುತ್ತೆ ಗೈಸ್. ಈಕ್ವಲ್ ಟು 4 ಗೊತ್ತಾತಲ್ವಾ ಗೈಸ್. ಹೀಗೆ ಎರಡು ಯೂಸ್ ಹಾಕೋ. ಈಗ ಇದನ್ನ ನಾನು ಡೆಕೋರೇಟ್ ಮಾಡ್ತೀನಿ ಗೈಸ್. ಸೈಜ್ 18 ತಗೊಳ್ಳೋಣ. ಹಾಗೆ ಇದು ನೋಡಿ ಗೈಸ್ ಇಲ್ಲಿ ಹೇಗೆ ಚೇಂಜ್ ಆಗ್ತಾ ಇದೆ ಅಂತ. ನನ್ಗೀಗ ಇದು ಬೇಕಪ್ಪ. ಸೂಪರ್ ಆತಲ್ವಾ. ಸೊ ಗೈಸ್ ಇದು ಸೂಪರ್ ಆತಲ್ವಾ. ಈಗ ಇದು ಸೆಲೆಕ್ಟ್ ಮಾಡಿದೆಲ್ಲ ಮಾಡಿದಾಯ್ತು. ಈಗ ಕಲರ್ ನೋಡೋಣ. ಫಾಂಟ್ ಕಲರ್ ಅಂದ್ರೆ ಇದನ್ನ ನಾವ್ ಏನ್ ಸೆಲೆಕ್ಟ್ ಮಾಡಿರ್ತೀವಲ್ಲ ಅದ್ರದ ಫಾಂಟ್ ಕಲರ್ ತೋರಿಸುತ್ತೆ ಗೈಸ್. ನಮ್ಗೆ ರೆಡ್ ಬೇಕಂದ್ರೆ ರೆಡ್ ಒತ್ಬಹುದು. ಇಲ್ಲೆಲ್ಲ ಚೇಂಜ್ ಆಗ್ತಿದೆ ಗೈಸ್, ಇಲ್ಲೆಲ್ಲ ಚೇಂಜ್ ಆಗ್ತಿದೆ. ಸೊ ನನಗೆ ರೆಡ್ ಬೇಕಂದ್ರೆ ನಾ ರೆಡ್ ಕ್ಲಿಕ್ ಮಾಡ್ತೀನಿ ಗೈಸ್. ಮತ್ತೆ ಇದೇನಂದ್ರೆ ಈಗ ನಾ ಒಂದು ಸೆಂಟೆನ್ಸ್ ಸೆಲೆಕ್ಟ್ ಮಾಡ್ಕೋತೀನಿ ಗೈಸ್. ಇದು ಸೆಂಟೆನ್ಸ್ ಕೇಸ್ ಅಂದ್ರ ಫಸ್ಟ್ ಲೆಟರ್ ಅಟ್ಟ ಕ್ಯಾಪಿಟಲ್ ಆಗ್ಬಿಡುತ್ತೆ ಗೈಸ್. ಇದು ಮಾಡಿಲ್ಲ ನೋಡಿ ಗೈಸ್. ಈಗ ಸೆಂಟೆನ್ಸ್ ಕೇಸ್ ಅಂದ್ರೆ ನಾರ್ಮಲ್ ಸೆಂಟೆನ್ಸ್ ಕರೆಕ್ಟ್ ಪರ್ಫೆಕ್ಟ್ ಸೆಂಟೆನ್ಸ್ ಆಗಿ ಆಗುತ್ತೆ ಗೈಸ್. ಏನಂದ್ರೆ ಫಸ್ಟ್ ಲೆಟರ್ ಕ್ಯಾಪಿಟಲ್ ಇರುತ್ತೆ, ಲಾಸ್ಟ್ ಫುಲ್ ಸ್ಟಾಪ್ ಇರುತ್ತೆ. ಇದನ್ನ ನಾನಾ ಕೊಟ್ಟೇನು ಗೈಸ್, ಆದ್ರೆ ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ. ಲೋವರ್ ಕೇಸ್ ಅಂದ್ರೆ ಫಸ್ಟ್ ಇದಾಗುತ್ತೆ ಗೈಸ್. ಫಸ್ಟ್ ಏನಿರುತ್ತಲ್ಲ ಗೈಸ್ ಅಲ್ಫಾಬೆಟ್ ಅದು ಸ್ಮಾಲ್ ಆಗ್ಬಿಡುತ್ತೆ ಗೈಸ್ ಲೋವರ್ ಕೇಸ್ ಅಂದ್ರೆ. ಈಗ ಅಪ್ಪರ್ ಕೇಸ್ ಅಂದ್ರೆ ಅಷ್ಟು ಕ್ಯಾಪಿಟಲ್ ಹಾಕಾವ ಗೈಸ್. ಅಪ್ಪರ್ ಕೇಸ್ ಅಂದ್ರೆ ಅಷ್ಟು ಕ್ಯಾಪಿಟಲ್ ಆಗ್ಬಿಡುತ್ತೆ. ಕ್ಯಾಪಿಟಲೈಸ್ ಈಚ್ ವರ್ಡ್ ಅಂದ್ರೆ ಗೈಸ್, ಈಚ್ ವರ್ಡ್ ಅಂದ್ರೆ ಎವ್ರಿ ವರ್ಡ್ ಫಸ್ಟ್ ಲೆಟರ್ ಕ್ಯಾಪಿಟಲ್ ಆಗೈತಿ ಗೈಸ್. ನೀವು ಇಲ್ಲಿ ನೋಡ್ಬೋದು ವೆಲ್ಕಮ್ W ಆಗೈತಿ, ಟು ಅಂದ್ರೆ T ಆಗೈತಿ, ಮೈ ಅಂದ್ರೆ M ಆಗೈತಿ, ಹಂಗ ಗೈಸ್. ಟಾಗಲ್ ಕೇಸ್ ಅಂದ್ರೆ ಗೈಸ್ ಫಸ್ಟ್ ಲೆಟರ್ ಸ್ಮಾಲ್ ಆಗುತ್ತೆ ಗೈಸ್, ಸ್ಮಾಲ್ ಅಲ್ಫಾಬೆಟ್ ಆಗುತ್ತೆ ಗೈಸ್, ಉಳ್ಕಿದೆಲ್ಲ ಕ್ಯಾಪಿಟಲ್ ಹಾಕೋ ಗೈಸ್. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ನನಗೆ ಇದು ಯಾವ್ದು ಬೇಡ, ನಂಗೆ ಸುಮ್ ಸೆಂಟೆನ್ಸ್ ಕೇಸ್ ಅಂದ್ರೆ ಕರೆಕ್ಟ್ ಆಗಿ ಆಗುತ್ತೆ ಗೈಸ್. ಇನ್ನು ಈ ಬುಲೆಟ್ಸ್ ಏನಂತ ಗೊತ್ತಾ ಗೈಸ್? ನೋಡಿ ಗೈಸ್, ಈಗ ನಾ ಇದನ್ನ ಸೆಲೆಕ್ಟ್ ಮಾಡಂಗೆ ಪಾಯಿಂಟ್ ವೈಸ್ ಬೇಕು ಅಂದ್ರೆ ನಮಗೆ ಪಾಯಿಂಟ್ ವೈಸ್ ಬೇಕಂದ್ರೆ ಇಲ್ಲಿ ಬುಲೆಟ್ ಇರ್ತೈತಿ, ಈ ಸರ್ಕಲ್, ಸ್ಕ್ವೇರ್ ಇವೆಲ್ಲ ಇರ್ತಾವ ಗೈಸ್. ನನ್ಗೀಗ ಇದು ಬೇಕು.
ಅಂದ್ರೆ ಈಗ ನಾ ಇದನ್ನ ಎಂಟರ್ ಅಂತ ಕ್ಲಿಕ್ ಮಾಡಿದ್ರೆ ಇದು ಮತ್ತೆ ಬಂತು ಗೈಸ್. ಅಂದ್ರೆ ಅದು ಕಂಟಿನ್ಯೂಟಿ ಇರುತ್ತೆ ಗೈಸ್, ಆಟೋಮೆಟಿಕ್ಲಿ ಅದು ಬಂದ್ಬಿಡುತ್ತೆ ಗೈಸ್. ಈಗ ಇದನ್ನ ಸೆಲೆಕ್ಟ್ ಮಾಡಿ, ಬೇಡಪ್ಪ ನಂಗೆ ಬುಲೆಟ್ಸ್ ಬೇಡ, ನಂಬರಿಂಗ್ ಬೇಕಂದ್ರೆ ನಂಬರಿಂಗ್ ತಗೋಬಹುದು ಗೈಸ್. ಹಿಂಗೆಲ್ಲ ಇರುತ್ತೆ ಗೈಸ್, ABC ಇಂಥವೆಲ್ಲ ಇರುತ್ತೆ ಗೈಸ್. ಇದು ಬೇಕಂದ್ರೆ ಇದು ತಗೋಬಹುದು ಗೈಸ್, ಇದು ಬೇಕಂದ್ರೆ ಇದು ತಗೋಬಹುದು ಗೈಸ್. ಇದು ಇನ್ನು ಅಂದ್ರೆ ಇದು ಹಿಂಗ್ ಕ್ರಾಸ್ ಬರುತ್ತೆ ಗೈಸ್. ಇದು ನಿಮಗೆ ಬೇಕಂದ್ರೆ ಯೂಸ್ ಮಾಡಿ ಗೈಸ್, ಇಲ್ಲ ಅಂದ್ರೆ ಬೇಕಾಗಿಲ್ಲ. ಆಮೇಲೆ ಇವು ಎಲಿಮೆಂಟ್ಸ್ ಅಂತಾರೆ ಗೈಸ್. ಅಂದ್ರೆ ಇದು ಈಗ ಲೆಫ್ಟ್ ಎಲಿಮೆಂಟ್ ಇದೆ ಗೈಸ್. ಈಗ ಇದನ್ನ ಜಸ್ಟಿಫೈ ಮಾಡಿದ್ರೆ ಅದು ಕ್ಲಿಯರ್ ಆಗಿ ಕಾಣುತ್ತೆ ಗೈಸ್. ಕರೆಕ್ಟ್ ಪರ್ಫೆಕ್ಟ್ ಸೆಂಟೆನ್ಸ್ ಆಗುತ್ತೆ ಗೈಸ್. ಈಗ ನಾನು ಲೆಫ್ಟ್ ಎಲಿಮೆಂಟ್ ಮಾಡಿದ್ರೆ ಸ್ವಲ್ಪ ಚೇಂಜಸ್ ಕಾಣುತ್ತೆ ಗೈಸ್. ನೀವೇ ಅಬ್ಸರ್ವ್ ಮಾಡ್ತೀರಿ. ಬಹಳಷ್ಟು ಒಂದು ಪ್ಯಾರಾಗ್ರಾಫ್ ಟೈಪ್ ಮಾಡಿ ಆಗ ಜಸ್ಟಿಫೈ ಒತ್ತಿದ್ರೆ ನಿಮಗದು ಕರೆಕ್ಟ್ ಹಂಗ ಪರ್ಫೆಕ್ಟ್ ಹಂಗ್ ಕಾಣುತ್ತೆ ಗೈಸ್. ಈ ಲೆಫ್ಟ್ ಎಲಿಮೆಂಟ್ ಅಂತ ಇಟ್ರೆ ಅದು ಸೊಟ್ಟಪಟ್ಟ ಅದಂಗ್ ಕಾಣಿಸುತ್ತೆ ಗೈಸ್. ಸೊ ಇದನ್ನ ಜಸ್ಟಿಫೈ ಮಾಡಿದ್ರೆ ಚಲೋ ಅಂತ ಹೇಳ್ತೀನಿ ಗೈಸ್. ಈ ಸೆಂಟರ್ ಅಂದ್ರೆ ನಿಮ್ಗೆ ಏನಾದ್ರು ಹೆಡ್ಡಿಂಗ್ ಇದ್ರ ಟೈಟಲ್ ಇದ್ರ ಅದನ್ನ ನೀವು ಸೆಂಟರ್ ಅಂತ ಒತ್ತಬೇಕು ಗೈಸ್. ಇದು ಪೋಯೆಟ್ ಇಲ್ಲಿ ಲಾಸ್ಟ್ ಬರ್ದಿರ್ತಾರ ಗೈಸ್, ನೋಡಿರ್ತೀರ ಗೈಸ್. ಇದು ಪೋಯೆಟ್ ಬರೀತಾರಲ್ರಿ, ಪೋಯೆಟ್ ಹೆಸರು ಬರೀತಾರಲ್ರಿ ಗೈಸ್, ಅವಾಗ ಇದು ಯೂಸ್ ಆಗುತ್ತೆ ಗೈಸ್. ಸೊ ನಂಗೆ ಈಗ ಜಸ್ಟಿಫೈನ ಓಕೆ ಐತಿ. ಈಗ ಇದು ಲೈನ್ ಸ್ಪೇಸಿಂಗ್ ಅಂದ್ರೆ ಏನಂದ್ರೆ ಇಲ್ಲೇ ಸ್ಪೇಸ್ ನೋಡ್ತಿದ್ದೀರ ಗೈಸ್, ಇದನ್ನ ಇದು ಮಾಡ್ತೇವೆ ಗೈಸ್. ನಾವು 1.0 ಬೇಕಂದ್ರೆ 1.0 ಇರ್ಬೋದು, 1.5, 3.0 ಅಂದ್ರೆ ನಿಮ್ಗೆ ತುಂಬಾ ಸ್ಪೇಸ್ ಬೇಕಂದ್ರೆ ಆಗ ಇದನ್ನ ಇಟ್ಕೋಬಹುದು ಗೈಸ್. ಆಡ್ ಸ್ಪೇಸ್ ಬಿಫೋರ್ ಇದೆಲ್ಲ ಬೇಕಾಗಿಲ್ಲ ಗೈಸ್. ಇಷ್ಟ ನೀವು ಎಷ್ಟು ಬೇಕಷ್ಟು ನೀವು ತಗೋಬಹುದು ಗೈಸ್. ಈಗ ನನಗೆ ಸದ್ಯಕ್ಕೆ 1.15 ಓಕೆ ಗೈಸ್. ಈಗ ಇದು ಏನಂದ್ರೆ ಶೇಡಿಂಗ್ ಅಂದ್ರೆ ಈಗ ನೀವು ನೋಡ್ತಿದ್ರೆ ಗೈಸ್ ಆ ಫಾಂಟ್ ಹಿಂದೆ ಕಲರ್ ಚೇಂಜ್ ಆಗ್ತಾ ಇದೆ. ರೆಡ್ ಬೇಡ ಗೈಸ್, ರೆಡ್ ಫಾಂಟ್ ಕಲರ್ ಇದೆ. ಸೊ ನಾನು ಇದು ತಗೋತೀನಿ ಗೈಸ್, ಡಾರ್ಕ್ ಬ್ಲೂ ತಗೋತೀನಿ ಗೈಸ್. ನೋಡಿ ಗೈಸ್ ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣ್ತಿದೆ. ಈಗ ಇದು ನಮಗಿದಕ್ಕೆ ಬಾರ್ಡರ್ ಬೇಕಪ್ಪ. ಈಗ ನಾ ಇದನ್ನ ಆಟೋಮೆಟಿಕ್ ತಗೊಂಡ್ಬಿಡ್ತೀನಿ, ನೋ ಕಲರ್ ಅಂತ ಇಟ್ಬಿಡ್ತೀನಿ. ಈಗ ಬಾರ್ಡರ್ ಅಂದ್ರ ಬಾಟಮ್ ಬಾರ್ಡರ್ ಅಂದ್ರೆ ತಗೊಂಡ್ರೆ ಇಲ್ಲಿ ಕೆಳಗಿನ ಏನ್ ಇರ್ತೈತಲ್ಲ ಗೈಸ್ ಆ ಸೆಲೆಕ್ಟ್ ಮಾಡಿ ಸೆಂಟೆನ್ಸಸ್ ಕೆಳಗ ಒಂದ್ ಬಾರ್ಡರ್ ಸೃಷ್ಟಿ ಆಗುತ್ತೆ ಗೈಸ್. ಈಗ ನೀವು ಟಾಪ್ ಇಲ್ಲೆಲ್ಲ ನೋಡ್ತಿದ್ರ ಗೈಸ್, ಹಿಂಗ ಅದು ಲೆಫ್ಟ್ ರೈಟ್ ಅವೇ ಐತೆ. ಆಲ್ ಬಾರ್ಡರ್ಸ್ ಅಂತ ಹೇಳಿದ್ರೆ ಇಲ್ಲೆಲ್ಲ ಬಾರ್ಡರ್ ತುಂಬ್ಕೊಂಡ್ಬಿಡುತ್ತೆ ಗೈಸ್. ನಿಮಗ್ ಬೇಡಪ್ಪ ನಂಗೇನು ಬಾರ್ಡರ್ ಬೇಡ ಅಂದ್ರೆ ನೋ ಬಾರ್ಡರ್ ಅಂತ ಸೆಲೆಕ್ಟ್ ಮಾಡ್ಬೇಕು ಗೈಸ್. ಈಗ ಇದನ್ನ ಒತ್ಕೋತ ಹೋದ್ರೆ ಇದು ಈ ಕಡೆ ಜಾಸ್ತಿ ಇಲ್ಲಿ ಸ್ಪೇಸ್ ಜಾಸ್ತಿ ಹಾಕೋತ ಹೋಗುತ್ತೆ ಗೈಸ್. ಇನ್ಕ್ರೀಸ್ ಎಡೆಂಟ್ ಹಿಂಗ ಲೆಫ್ಟ್ ಸೈಡ್ ಸ್ಪೇಸ್ ಜಾಸ್ತಿ ಹಾಕೋತ ಹೋಗುತ್ತೆ ಗೈಸ್. ನಿಮ್ಗೆ ಬೇಡಪ್ಪ ಅಂದ್ರೆ ರೈಟ್ ಸೈಡ್ ಮತ್ತೆ ಸ್ಪೇಸ್ ಜಾಸ್ತಿ ಆಗುತ್ತೆ ಗೈಸ್. ಆಮೇಲೆ ಇದು ಏನಂತ ನಿಮ್ಗೆ ನಾ ಈಗ ಹೇಳ್ತೀನಿ ನೋಡಿ ಗೈಸ್. ಈಗ ನಾ ಏನ್ ಮಾಡ್ತೀನಿ ಅಂದ್ರೆ ಸ್ವಲ್ಪ ಹೆಸರನ್ನ ಟೈಪ್ ಮಾಡ್ತೀನಿ. ನೀಲ, ಪ್ರೀತಮ್, ಈರಣ್ಣ, ಪ್ರಿಯಾ. ಹೀಗೆ ನಾನು ಟೈಪ್ ಮಾಡಿದ್ನಲ್ಲ ಗೈಸ್. ಈಗ ಇದು ನಮಗೆ ಅಲ್ಫಾಬೆಟಿಕ್ ಡಿಕ್ಷನರಿ ಆರ್ಡರ್ ಬೇಕಂದ್ರೆ ಅವಾಗ ನಾವ್ ಇದನ್ನ ಫುಲ್ ಸೆಲೆಕ್ಟ್ ಮಾಡಿ ಇಲ್ಲೇ A to Z ಅಂತ ಇಲ್ಲೊಂದು ಐಕಾನ್ ಇರ್ತೈತಲ್ಲ ಗೈಸ್, ಇದಕ್ಕೆ ಸಾರ್ಟ್ ಅಂತ ಕರೀತಾರೆ. ಇದನ್ನ ನಾವೇನಾದ್ರು ಒತ್ತಿದ್ವಂದ್ರೆ ಇಲ್ಲಿ ನಮಗ್ ಕೇಳ್ತದೆ ಗೈಸ್. ನಮ್ಗೆ ಅಸೆಂಡಿಂಗ್ ಅಂದ್ರೆ ABCD ಹಿಂಗ್ ಹೋಗುತ್ತೆ ಗೈಸ್. ಡಿಸೆಂಡಿಂಗ್ ಅಂದ್ರೆ ZYX ಹಂಗ್ ಬರುತ್ತೆ ಗೈಸ್. ಸೊ ನಾ ಅಸೆಂಡಿಂಗ್ ಅಂತ ತಗೊಂಡ್ರೆ ಆ ಡಿಕ್ಷನರಿನ ಹೇಗಿರ್ತಲ್ಲ ಗೈಸ್ ABCD ಹಂಗ ಇದಾಗುತ್ತೆ ಗೈಸ್. ಇಲ್ಲಿ ಓಕೆ ಅಂದ್ಬಿಟ್ರೆ ನೋಡಿ ಗೈಸ್ ABCDEFGHI ಮೊದಲು ಬಂತಲ್ಲ ಹಾಗೆ ಇದು ಅಲ್ಫಾಬೆಟಿಕ್ ಬರುತ್ತೆ ಗೈಸ್. ನಮಗಿದು ಬ್ಯಾಡಪ್ಪ ಲಾಸ್ಟಿಂದ ಬರ್ಬೇಕಂದ್ರೆ ಇಲ್ಲಿ ಹೋಗಿ ಡಿಸೆಂಡಿಂಗ್ ಅಂತ ಒತ್ಬಿಡುದು ಗೈಸ್. ಓಕೆ ಅಂದ್ಬಿಟ್ರೆ ಅದು ಡಿಸೆಂಡಿಂಗ್ ಬರುತ್ತೆ ಗೈಸ್. P ಇಂದ ಶುರು ಆಗುತ್ತೆ ಗೈಸ್. ಆಮೇಲೆ ನಮಗಿದು ನಾರ್ಮಲ್ ಬೇಕು, ನೋ ಸ್ಪೇಸಿಂಗ್, ಹೆಡ್ಡಿಂಗ್, ಇವೆಲ್ಲ ಸ್ಟೈಲ್ಸ್ ಡಿಫ್ರೆಂಟ್ ಸ್ಟೈಲ್ಸ್ ಇದೆ ಗೈಸ್. ನಿಮಗೆ ಯಾವ್ದು ಬೇಕು ಅದನ್ನ ನೀವು ತಗೋಬಹುದು ಗೈಸ್. ನಾರ್ಮಲ್ ಅಂದ್ರೆ ಇಲ್ಲಿ ನೋಡಿ ಗೈಸ್, ನಾರ್ಮಲ್ ಅಂದ್ರೆ ಇದು ಡಾಕ್ಯುಮೆಂಟ್ ಓಪನ್ ಮಾಡ್ಕೊಂಡು ಹೇಗಿರುತ್ತೆ ಅಂತ ಇಲ್ಲಿ ನೋಡ್ಬೋದು ಗೈಸ್. ನಾ ಟೈಮ್ಸ್ ನೀವು ಇದು ಕ್ಯಾಲಿಬ್ರಿ ಎದಕ್ಕೆ ಓಪನ್ ಆಯ್ತು ಅಂದ್ರೆ ಗೈಸ್, ಈಗ ನಾವು ಓಪನ್ ಮಾಡೋಣ ಅದೇ ಇತ್ತಲ್ವಾ, ಫಾಂಟ್ ಸೈಜ್ ಇದಿರುತ್ತೆ, ಹಾಗೆ ಫಾಂಟ್ ಲ್ಯಾಂಗ್ವೇಜ್ ಇದಿರುತ್ತೆ ಗೈಸ್. ಈಗ ನಾ ಇದನ್ನ ಟೈಮ್ಸ್ ನ್ಯೂ ರೋಮನ್ ಮಾಡ್ತೀನಿ, ಅದೇ ಸೈಜ್ನ 18 ತಗೋತೀನಿ. ಹಾ ಗೈಸ್, ಈಗ ನೀವು ಒಂದು ಪ್ರಶ್ನೆ ಕೇಳ್ಬೋದು, ಇಲ್ಲಿ ರೆಡ್ ಲೈನ್ ಎದಕ್ಕೆ ತೋರಿಸ್ತಾ ಇದೆ
ಯಾಕಂದ್ರೆ ಗೈಸ್ ಇಲ್ಲಿ ನೀವು ನೋಡ್ಬೋದು ಗೈಸ್, ಇಲ್ಲಿ ಪೇಜ್ ಒನ್ ಆಫ್ ಒನ್ ಅಂದ್ರೆ ಇದು ಫಸ್ಟ್ ಪೇಜ್ ಗೈಸ್. ಹಾಗೆ ಇದರಲ್ಲಿ ಫಸ್ಟ್ ಒನ್ ಪೇಜ್ ಮಾತ್ರ ಇದೆ. ಇಲ್ಲಿ ಕ್ರಾಸ್ ಇದಕ್ಕೆ ತೋರಿಸ್ತಾ ಇದೆ ಅಂದ್ರೆ ಇಲ್ಲಿ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರ್ತೈತೆ ಗೈಸ್. ಈಗ 2-3 ಪೇಜ್ ಮಾಡಿದ್ಮೇಲೆ ಇಲ್ಲಿ ಏನಾದ್ರು ರೈಟ್ ತೋರಿಸ್ತಿದೆ ಗೈಸ್, ಈ ಕ್ರಾಸ್ ತೋರಿಸ್ತಿದ್ರೆ ಅಂದ್ರೆ ನೀವೆಲ್ಲೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ದೀರಾ ಅಂತ ನೀವು ತಿಳ್ಕೊಬೇಕು ಗೈಸ್. ಅದಕ್ಕೆ ಎಲ್ಲಿ ಮಾಡಿದೀರಪ್ಪ ಅಂತ ಹುಡ್ಕೋತ್ ಕುಂದ್ರಂಗಿಲ್ಲ, ಇಲ್ಲಿ ಐಕಾನ್ ಬಂದಿದ್ರೆ ಪ್ರೆಸ್ ಮಾಡ್ಬೇಕು ಗೈಸ್. ಇಲ್ಲಿ ಸೆಲೆಕ್ಟ್ ಆಗಿ ಇಲ್ಲಿ ನೋಡ್ತಿದಾರ ಗೈಸ್. ಇಲ್ಲಿ ನಾವು ಆಡ್ ಟು ಡಿಕ್ಷನರಿ ಅಂದ್ರೆ ಇದು ಎದಕ್ ತೋರಿಸ್ತಾ ಇದೆ ಅಂದ್ರೆ ಈ ಹೆಸರುಗಳೇನಿರ್ತಾವಲ್ಲ ಅವು ಡಿಕ್ಷನರಿನಾಗ ಇರ್ಲಿಕ್ಕಿಲ್ಲ. ಅವು ಹೆಸರುಗಳು ಡಿಕ್ಷನರಿನಾಗೆ ಕಂಪ್ಯೂಟರ್ಗೆ ಅದು ತಗೊಳಕ್ಕಾಗಲ್ಲ. ಸೊ ನೀವು ಇದನ್ನ ಇಗ್ನೋರ್ ಆಲ್ ಅಂದ್ಬಿಟ್ರೆ ಅದು ಹೋಗ್ಬಿಡುತ್ತೆ ಗೈಸ್. ಹಾಗೆ ಇದನ್ನು ಇಗ್ನೋರ್ ಮಾಡ್ತೀನಿ. ಇಗ್ನೋರ್ ಆಲ್ ಅನ್ಬೇಕು ಗೈಸ್. ಮತ್ತೆ ಇದನ್ನು ಇಗ್ನೋರ್ ಆಲ್ ನೋಡಿ ಗೈಸ್. ಇಲ್ಲಿ ರೈಟ್ ತೋರಿಸ್ತಲ್ವಾ, ಹಾಗಂದ್ರೆ ಇಲ್ಲಿ ಎಲ್ಲ ಕರೆಕ್ಟ್ ಹಂಗ ಬರ್ದೀವಿ. ನೋ ಗ್ರಾಮರ್ ನೋ ಇದು ಅಂತ ತಿಳ್ಕೊಬೇಕು ಗೈಸ್. ಈಗ ನಾವ್ ಒಂದ್ಗೆಲ್ಲ ಇದನ್ನ ಸ್ಮಾಲ್ ಮಾಡಿದ್ನಪ್ಪ ಅಂದ್ರೆ ಈ ಗ್ರೀನ್ ಲೈನ್ ತೋರಿಸ್ತಾ ಇದೆ ಅಂದ್ರೆ ಇದು ಗ್ರಾಮರ್ ಮಿಸ್ಟೇಕ್ ಇದ್ರೆ ಗ್ರೀನ್ ಲೈನ್ ತೋರಿಸುತ್ತೆ ಗೈಸ್. ಇದೇನಾದ್ರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇತ್ತಂದ್ರೆ ರೆಡ್ ಲೈನ್ ತೋರಿಸಿ ಗೈಸ್. ಆಗ ನಿಮ್ಗೆ ತೋರಿಸಿದ್ನಲ್ವಾ, ಅದಕ್ಕೆ ನಾ ಅದನ್ನ ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ವೆಲ್ಕಮ್ ಅಂತ ಐತಲ್ಲ, ಇದನ್ನ ನಾವು ಕ್ಲಿಕ್ ಮಾಡ್ಕೋ ಗೈಸ್. ಅಂದ್ರೆ ಇದು ಗ್ರಾಮರ್ ಮಿಸ್ಟೇಕ್ ಈಗ ಸಂಪೂರ್ಣವಾಗಿ ಕರೆಕ್ಟ್ ಇದೆ ಅಂತ. ಈಗ ಗೈಸ್ ಇದಂದ್ರೆ ನಿಮಗ್ ನಾವೆಲ್ಲ ಹೇಳಾಯ್ತು. ಸೊ ಇಲ್ಲಿ ನೋಡೋಣ ಗೈಸ್, ಇದು ಯಾವುದು ಪ್ರಿಂಟ್ ಲೇಔಟ್ ಅಂದ್ರೆ ಇದು ನಾರ್ಮಲ್ ಆಗಿ ಪ್ರಿಂಟ್ ಲೇಔಟ್ ನಲ್ಲೇ ಇರುತ್ತೆ ನೀವು ಓಪನ್ ಮಾಡಿದಾಗ. ಈಗ ಫುಲ್ ಸ್ಕ್ರೀನ್ ರೀಡಿಂಗ್ ಅಂದ್ರೆ ನೋಡಿ ಗೈಸ್ ಹೇಗ್ ಬರುತ್ತೆ ನೋಡಿ ಗೈಸ್, ಹೀಗ್ ಬರುತ್ತೆ. ಇಲ್ಲಿ ಕ್ಲೋಸ್ ಅಂತ ಓದ್ತೀನಿ. ಆಮೇಲೆ ಇವೆಲ್ಲ ಬೇಡ ಗೈಸ್. ಆಮೇಲೆ ಇಲ್ಲಿ ಇದನ್ನ ನೋಡಿ ಗೈಸ್, ನೀವು ಇದನ್ನ ಎಷ್ಟು ಓದ್ತಿರೋ ಅಷ್ಟು ಚಿಕ್ಕದಾಕೋತ ಹೋಗುತ್ತೆ ಗೈಸ್. ಇದನ್ನ ಎಷ್ಟು ಓದ್ತಿರೋ ಹಾಗೆ ಇದು ಲಾಂಗ್ ಹಾಕೋತ ಹೋಗುತ್ತೆ ಗೈಸ್. ನೋಡಿ ನಾವು ಅದನ್ನ ನೋಡಿದಾಗ ಇದು 100 ಅಲ್ಲಿ ಇರುತ್ತೆ ಗೈಸ್. 100 ಅಂದ್ರೆ ಪ್ರಿಂಟ್ ಲೇಔಟ್ ನ ಓಪನ್ ಮಾಡಿದಾಗ ಹೆಂಗಿರುತ್ತೋ ಹಾಗೆ ಇರುತ್ತೆ ಗೈಸ್. ಈಗ ಇದು 100 ಮಾಡಿದ್ನಲ್ವಾ, ಈಗ ನಮಗ್ ನ್ಯೂ ಡಾಕ್ಯುಮೆಂಟ್ ಬೇಕಪ್ಪ ಅಂದ್ರೆ ಇಲ್ಲಿ ಹೋಗಿ ಎಂಟರ್ ಅನ್ಕೋತ ಹೋಗೋದು ಗೈಸ್. ನೋಡಿ ಗೈಸ್ ಬಂತಲ್ವ ನ್ಯೂ ಡಾಕ್ಯುಮೆಂಟ್. ಅದು ಹಿಂಗ್ ಬೇಡ, ಇಲ್ಲಿ ಫೈಲ್ಗೆ ಹೋಗ್ಬೇಕು ಗೈಸ್. ಇಲ್ಲಿ ನ್ಯೂ ಅನ್ಬೇಕು ಗೈಸ್. ಬ್ಲ್ಯಾಂಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಅನ್ಬಿಡುದು ಗೈಸ್. ನೋಡಿ ಗೈಸ್ ಬ್ಲ್ಯಾಂಕ್ ಡಾಕ್ಯುಮೆಂಟ್ ಅಂದ್ರೆ ಏನಾಗುತ್ತೆ ಅಂದ್ರೆ ನಾ ಡಾಕ್ಯುಮೆಂಟ್ 1 ಇಟ್ಟಿದ್ನಲ್ವಾ, ಅಂದ್ರೆ ಅದು ಇನ್ನೊಂದು ಡಾಕ್ಯುಮೆಂಟ್ ನ ತಗೊಂಡ್ಬಿಡುತ್ತೆ ಗೈಸ್. ಡಾಕ್ಯುಮೆಂಟ್ 1 ಹೋಗ್ಬಿಡುತ್ತೆ ಗೈಸ್. ನೋಡಿ ಗೈಸ್ ಇಲ್ಲಿದೆ ಅಲ್ವಾ ಡಾಕ್ಯುಮೆಂಟ್ 1 ಹೀಗೆ ಗೈಸ್. ಈಗ ನಿಮಗೆ ಅದು ಸೀಕ್ರೆಟ್ ಆಗಿರ್ಬೇಕಪ್ಪ, ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿದ್ರೆ ಇದಕ್ಕೆ ನೀವು ಪಾಸ್ವರ್ಡ್ ಇಡ್ಬೋದು ಗೈಸ್. ಆಮೇಲೆ ನಿಮಗೆ ಒಂದಿಟ್ಟು ಶಾರ್ಟ್ ಕಟ್ ಹೇಳ್ಕೊಡ್ತೀನಿ ಗೈಸ್. ಈಗ ಇಲ್ಲಿ ಮಾಡುದು ಹೊಳೆ ತೊಂದ್ರೆ ಆಗ್ತಿತ್ತು ಅಲ್ವಾ ಗೈಸ್. ಕಂಟ್ರೋಲ್ ಪೇಸ್ಟ್ ಅಂದ್ರೆ ಗೈಸ್ ಕಂಟ್ರೋಲ್ V ಹೊಡಿಬೇಕು. ನಿಮಗೆ ಈಗ ಅದನ್ನ ತೋರಿಸ್ತೀನಿ. ಕಟ್ ಅಂದ್ರೆ ಗೈಸ್ ಕಂಟ್ರೋಲ್ ಇಲ್ಲಿ ಸೆಲೆಕ್ಟ್ ಮಾಡಿದ್ದೀನಲ್ವಾ ಇರನ್ ಅಂತ ಕಂಟ್ರೋಲ್ X ಹೊಡಿಬೇಕು ಗೈಸ್. ಈಗ ಅದು ಕಟ್ ಆತಲ್ವಾ ಅಂದ್ರೆ ಕಟ್ ಶಾರ್ಟ್ ಕಟ್ ಕೀ ಇದು ಗೈಸ್. ಈಗ ನಾ ಇಲ್ಲಿ ಎಂಟರ್ ಹೊಡೋದು ಪೇಸ್ಟ್ ಮಾಡ್ಬೇಕಪ್ಪ ಅಂದ್ರೆ ಕಂಟ್ರೋಲ್ V ಹೊಡಿಬೇಕು ಗೈಸ್. ಪೇಸ್ಟ್ ಆತಲ್ವಾ ಹಾಗೆ. ಈ ಕಾಪಿ ಏನಪ್ಪ ಅಂದ್ರ ಸೆಲೆಕ್ಟ್ ಮಾಡಿ ಕಂಟ್ರೋಲ್ C ಹೊಡಿಬೇಕು ಗೈಸ್. ಕಾಪಿ ಆಗುತ್ತೆ ಈಗ ಅದು. ಇಲ್ಲೇ ನೀಲ ಎಂಟರ್ ಅಂತ ಹೊಡೆದು ಇಲ್ಲಿ ಕಂಟ್ರೋಲ್ V ಅಂದ್ರೆ ಆ ಪ್ರೀತಮ್ ಇಲ್ಲಿ ಬರುತ್ತೆ ಗೈಸ್. ನೋಡಿ ಗೈಸ್ ಇಲ್ಲೂ ಪ್ರೀತಮ್ ಇದೆ ಅಂದ್ರೆ ಅದು ಕಾಪಿ. ಗೊತ್ತಾತಲ್ವಾ ಗೈಸ್. ಈಗ ನಾ ಇದನ್ನ ಸೇವ್ ಮಾಡ್ಬೇಕಪ್ಪ ಅಂದ್ರ ಏನು ಇಲ್ಲ ಕಂಟ್ರೋಲ್ S ಹೊಡಿಬೇಕು ಗೈಸ್. ನಾನು ನಿಮ್ಗೆ ಇನ್ನೊಂದು ಹೇಳೋದು ಮರ್ತೆ ಗೈಸ್. ನೋಡಿ ಗೈಸ್ ಇಲ್ಲಿ ಫೈಂಡ್ ಅಂತ ಇದೆ. ಫೈಂಡ್ ಅಂತ ಹೇಳಿದ್ರೆ ಇಲ್ಲಿ ನೀವು ಏನು ಟೈಪ್ ಮಾಡ್ತಿರಲ್ವಾ ಇದು ಒಂದೇ ಪೇಜ್ ಇದೆ, ಇಲ್ಲಿ ಸುಲಭ ಆಗ್ಬಿಡುತ್ತೆ ಎಲ್ಲ ಹುಡ್ಕೋದಕ್ಕೆ. ಅದೇನಾದ್ರೂ 7-8 ಪೇಜು ಅಥವಾ ಹಂಗಿದ್ರೆ ನಮಗೆ ವರ್ಡ್ ಫೈಂಡ್ ಮಾಡ್ಬೇಕಪ್ಪ ಅಂದ್ರೆ ನಾ ಈಗ ಎಕ್ಸಾಂಪಲ್ ತೋರಿಸ್ತೀನಿ ಗೈಸ್. ಪ್ರಿಯಾ ನೋಡಿ ಗೈಸ್ ಇಲ್ಲಿ ತೋರಿಸ್ತಿದೆ ಅಲ್ವಾ, ನಾ ಇಲ್ಲಿ ಪ್ರಿಯಾ ಅಂತ ಹೊಡೆದೆ ಇಲ್ಲಿ ತೋರಿಸ್ತಿದೆ ಅಲ್ವಾ ಗೈಸ್. ಸೊ 7 ಪೇಜ್ ಇದ್ದಾಗ ನಾ ಇದನ್ನ ಎಲ್ಲಿ ಹುಡ್ಕೋದು ಅಂತ ಯೋಚನೆ ಮಾಡಿದೆ. ಇಲ್ಲಿ ಫೈಂಡ್ ಅಂತ ಇರುತ್ತೆ ಗೈಸ್. ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಇದು ಓಪನ್ ಆಗುತ್ತೆ ಗೈಸ್.
ಆಮೇಲೆ ಸೇವ್ ಮಾಡೋದು ಒಂದು ಲಾಸ್ಟ್ ಪಾಯಿಂಟ್ ನಾ ಹೇಳ್ಕೊಡ್ತೀನಿ ಗೈಸ್. ಕಂಟ್ರೋಲ್ ಎಸ್ ಅಂತ ಹೊಡಿಬೇಕು ಗೈಸ್. ನೋಡಿ ಗೈಸ್, ಇಲ್ಲಿ ನೀವು ನಿಮಗೆ ಏನ್ ಬೇಕು ಅದನ್ನ ನೀವು ಇಟ್ಕೋಬಹುದು ಗೈಸ್. ಫೈಲ್ ನೇಮ್ ಏನ್ ಬೇಕು ಅದನ್ನ ನೀವು ಇಟ್ಕೋಬಹುದು ಗೈಸ್. ನಾ ಈಗ ಏನ್ ಇಡ್ತೇನೆ ಅಂದ್ರೆ MS Word Part 1 ಅಂತ ಇಡ್ತೀನಿ ಗೈಸ್. ಈಗ ನಿಮಗೆ ಪಾಸ್ವರ್ಡ್ ಸೆಟ್ ಮಾಡ್ಬೇಕಂದ್ರೆ ಇಲ್ಲಿ ಟೂಲ್ಸ್ ಅಂತ ಒಂದು ಆಪ್ಷನ್ ಇರುತ್ತಲ್ವಾ ಗೈಸ್, ಇಲ್ಲಿ ನೀವು ಕ್ಲಿಕ್ ಮಾಡ್ಬೇಕು. ಇಲ್ಲಿ ಜನರಲ್ ಆಪ್ಷನ್ಸ್ ಅಂತ ಇರುತ್ತೆ, ಇದನ್ನ ನೀವು ಕ್ಲಿಕ್ ಮಾಡಿ ಪಾಸ್ವರ್ಡ್ ಟು ಓಪನ್ ಅಂದ್ರೆ ನೀವು ಏನಾದ್ರೂ ಇಡ್ರಿ ಗೈಸ್. ನಾನು 1 2 3 ಅಂತ ಇಡ್ತೀನಿ ಗೈಸ್. ಈಗ ಓಕೆ ಅನ್ಬೇಕು ಗೈಸ್. ಇಲ್ಲಿ ಇನ್ನೊಂದ್ಸಲ ರೀ ಎಂಟರ್ ಮಾಡ್ರಿ ಅಂತ ಅದು ಕೇಳ್ತೀವಿ ಗೈಸ್. 1 2 3 ಅಂತ ಓಕೆ ಅನ್ಬೇಕು ಗೈಸ್. ಈಗ ಓಕೆ ಅಂದಾಗ ಅದು ಈಗ ಇದನ್ನ ಇಷ್ಟು ಮಾಡಿದ್ಮೇಲೆ ಅದು ಸೇವ್ ಆಗ್ಬಿಡುತ್ತೆ ಅಂತ ನೀವು ಅನ್ಕೋಬೇಡ್ರಿ ಗೈಸ್. ಇಲ್ಲಿ ಸೇವ್ ಅನ್ಬೇಕು ಗೈಸ್. ಈಗ ಅದು ಎಲ್ಲಿ ಸೇವ್ ಆಗಿತ್ತು ಅಂತ ನೋಡೋಣ ಬನ್ನಿ. ಅದು ಯಾವಾಗ್ಲೂ ಇಲ್ಲಿ ದಿಸ್ PC ಕಡೆ ಇರುತ್ತೆ ಗೈಸ್. ಇಲ್ಲಿ ಡಾಕ್ಯುಮೆಂಟ್ಸ್ ಅನ್ನೋ ಫೈಲ್ ನಲ್ಲಿ ಇಲ್ಲೆಲ್ಲ ಇರುತ್ತೆ ಗೈಸ್. ಅದು ನೋಡಿ ಗೈಸ್, ನಾ MS Word Part 1 ಅಂತ ಇಲ್ಲಿ ಇಟ್ಟಿದ್ನಲ್ಲ ಗೈಸ್, ಅದು ಇಲ್ಲಿ ಐತೆ ಗೈಸ್. ಈಗ ಅದನ್ನ ನೀವು ಓಪನ್ ಮಾಡಿ ತೋರಿಸ್ತೀನಿ. ಅದ್ ನೀವು ಪಾಸ್ವರ್ಡ್ ಹಾಕೋತನ ಅದನ್ನ ಯಾರು ನೋಡಕ್ ಆಗುದಿಲ್ಲ ಗೈಸ್. ನಾ ಈಗ ಏನ್ ಇಟ್ಟಿದ್ದೆ ಗೈಸ್, ಪಾಸ್ವರ್ಡ್ 1 2 3 ಅಂತ ಇಟ್ಟಿದ್ದೆ ಗೈಸ್. ಸೊ ಇದನ್ನ ಓಕೆ ಅಂದ್ರೆ ನೋಡಿ ಗೈಸ್, ಇದಲ್ವಾ ನಾನು ಟೈಪ್ ಮಾಡಿದ್ದು. ಹೀಗೆ ನೀವು ಪಾಸ್ವರ್ಡ್ ಅನ್ನು ಕೂಡ ಇಟ್ಕೋಬಹುದು ಗೈಸ್. ಸೊ ಇದಾಗಿತ್ತು ನನ್ನ ವಿಡಿಯೋ ಗೈಸ್. ಇದು ನನ್ನ ಫಸ್ಟ್ ವಿಡಿಯೋ ಆಗಿದ್ರಿಂದ ಈ ಫಸ್ಟ್ ವಿಡಿಯೋ ಅಂತ ನೀವು ಡಿಲೇ ಮಾಡಕ್ ಹೋಗ್ಬೇಡ್ರಿ ಗೈಸ್. ಸೊ ನನ್ನ ಈ ಪುಟ್ಟ ಬಾಳಿಕೆ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿ ಗೈಸ್. ನಾನು 1000 ಸಬ್ಸ್ಕ್ರೈಬರ್ಸ್ ಇದೆ. ನಿಮಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್.